ಜಾತ್ಯತೀತತೆ ಶಬ್ದ ಬಂದಿದ್ದಕ್ಕೂ ಬರದೇ ಇರೋದಕ್ಕೂ ಏನು ವ್ಯತ್ಯಾಸ ಆಗಿದೆ? ಜಾತ್ಯತೀತತೆ ಬಂದ ನಂತರದಲ್ಲೇ ಇಷ್ಟೆಲ್ಲ ಅವಾಂತರಗಳು ಬರಲಿಕ್ಕೆ ಶುರುವಾದವು. ಇವತ್ತಿನ ಧಾರ್ಮಿಕ ಕಾಯಿದೆಗಳು, ಉದಾಹರಣೆಗೆ ನಾನು ಎಲ್ಲದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನನ್ನ ಹತ್ರ ಇದೆ, ಎಲ್ಲ ದಾಖಲೆಗಳಿದೆ. ಹಿಂದೂಗಳಿಗೆ ಅವರ ಧರ್ಮದ ಪರಿಚಯ ಮಾಡಿಕೊಡೋ ಅವಕಾಶವನ್ನೇ ವಂಚಿತ ಮಾಡಿದ್ರು. ಮುಸಲ್ಮಾನರಿಗೆ ಆರ್ಟಿಕಲ್ 30ಯಲ್ಲಿ ಕೊಟ್ಟರು, ಅವರ ಧರ್ಮದ ಪರಿಚಯ ಮಾಡಿಕೊಡಿ, ಅವ್ರ ಧರ್ಮದ ಬೋಧನೆ ಮಾಡಿ ಅಂತ ಹೇಳಿದ್ರು. ಕ್ರಿಶ್ಚಿಯನ್ರಿಗೆ ಹೇಳಿದ್ರು. ಆರ್ಟಿಕಲ್ 30ಯಲ್ಲಿ ನಮಗೆ ಅಧಿಕಾರವನ್ನೇ ಕೊಟ್ಟಿಲ್ಲ. ಆರ್ಟಿಕಲ್ 25ದಲ್ಲಿ, ಆರ್ಟಿಕಲ್ 28ದಲ್ಲಿ ನಮಗೆ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ತು ಬಿಸಾಕಿದ್ರು. ಹಾಗಿದ್ರೆ ಇದೆಲ್ಲ ತಿದ್ದುಪಡಿ ಆಗಬೇಕೋ ಬೇಡ? ಇದೆಲ್ಲ ಬದಲಾವಣೆ ಆಗಬೇಕೋ ಬೇಡ? ಅನಧಿಕೃತವಾಗಿ ಸೇರಿಸಿರ್ತಕ್ಕಂಥದ್ದು 370 ಆರ್ಟಿಕಲ್ಗೆ ಯಾವುದೇ ರೀತಿಯ ಸಂವಿಧಾನದ ಬದ್ಧತೆನೇ ಇರಲಿಲ್ಲ. ತೆಗೆದ್ರೋ ಇಲ್ಲೋ? ತೆಗೆದ್ರು. ಹಾಗೆಯೇ ಇವತ್ತು ಸೆಕ್ಯುಲರಿಸಮ್, ಇದಕ್ಕೆ ಯಾವ ಸಂವಿಧಾನ ಬದ್ಧತೆ ಇದೆ? ಸೇರಿಸಿದ್ದಾರೆ, ಆದರೂ ಒಪ್ಕೊಂಡು ಬಂದಿದ್ದೀವಿ, ತಲೆ ಮೇಲೆ ಇಟ್ಕೊಂಡು ಬಂದಿದ್ದೀವಿ. ಇದನ್ನೆಲ್ಲ ಸರಿ ಮಾಡಬೇಕೋ ಬೇಡ? ಹೊಸ ತಲೆಮಾರಿನ ಜವಾಬ್ದಾರಿ ಹೌದೋ ಅಲ್ಲೋ ಇದು?